ಪ್ರತಿ ಕಣ್ಣೀರ ಹಿಂದೆ ಒಂದು ಕತೆ ಇದ್ದೇ ಇರುತ್ತದೆ. ಸಂತೋಷದಲ್ಲಿದ್ದಾಗಲೂ ಕಣ್ಣೀರು ಬರುತ್ತದೆ, ದುಃಖದಲ್ಲಿದ್ದಾಗಲೂ ಕಣ್ಣೀರು ಬರುತ್ತದೆ. ಕಣ್ಣು ಯಾವುದನ್ನೂ ಮುಚ್ಚಿಡುವುದಿಲ್ಲ. ಅದು ಸಾಗರದ ಅಲೆಗಳಂತೆ ಕಲ್ಮಶಗಳೆಲ್ಲವನ್ನು ಹೊರಹಾಕುತ್ತಲೇ ಇರುತ್ತದೆ. ಆದರೆ ಮನಸ್ಸು ಎಲ್ಲವನ್ನು ತನ್ನಲ್ಲೇ ಮುಚ್ಚಿಟ್ಟು ಕೊರಗುತ್ತಾ ಇರುತ್ತದೆ. ನೊಣ ಮತ್ತು ಜೇನುನೊಣ ಎರಡೂ ಒಂದೇ ಜಾತಿಯವು. ಆದರೆ ಜೇನುನೊಣ ಜೇನು ಹುಡುಕಿದರೆ ನೊಣ ಕೊಳಕು ಹುಡುಕುತ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ವರ್ತಿಸುತ್ತಾರೆ. ನಿಮ್ಮನ್ನು ತಿರಸ್ಕರಿಸಿದವರಿಗೆ ಏನೂ ಹೇಳದೆ ಎಲ್ಲವನ್ನೂ ಸಮಯಕ್ಕೆ ಬಿಟ್ಟು ಬಿಡಿ. ಒಂದು ದಿನ ಆ ಸಮಯವೇ ತಿರಸ್ಕರಿಸಿದವರು ತಿರುಗಿ ನೋಡುವ ಹಾಗೆ ಮಾಡುತ್ತದೆ. ಸಂತೋಷವಾಗಿರುವುದು ತುಂಬಾ ಸರಳ, ಆದರೆ ಸರಳವಾಗಿರುವುದು ಮಾತ್ರ ತುಂಬಾ ಕಷ್ಟ. ಕೋಪ ಬಂದಾಗ ಕೂಗಾಡಲು ಹೆಚ್ಚು ಶಕ್ತಿ ಬೇಕಿಲ್ಲ. ಅಂತಹ ಸಂದರ್ಭದಲ್ಲಿ ಸಮಾಧಾನದಿಂದಿರಲು ನಿಜಕ್ಕೂ ಅಪಾರ ಶಕ್ತಿ ಬೇಕು. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಲು ಸಾಧ್ಯವಿಲ್ಲ. ಭಗವದ್ಗೀತೆಯನ್ನು ಕೋರ್ಟಿನಲ್ಲಿ ಶಪಥವಿಧಿಗೆ ಉಪಯೋಗಿಸುತ್ತಾರೆ, ಆದರೆ ಅದೇ ಗೀತೆಯನ್ನು ಶಾಲೆಯಲ್ಲಿ ಕಲಿಸುವುದಿಲ್ಲ. ಶಾಲೆಯಲ್ಲಿ ಕಲಿಸಿದ್ದರೆ ಕೋರ್ಟಿಗೆ ಹೋಗುವ ಪ್ರಮೇಯವೇ ಬರುತ್ತಿರಲಿಲ್ಲ. ಶ್ರಮಪಟ್ಟವರೆಲ್ಲರೂ ಹಣವಂತರಾಗಬಹುದಾಗಿದ್ದರೆ ಕತ್ತೆಯು ಕೂಡ ಜಗತ್ತಿನ ಸಿರಿವಂತ ಪಟ್ಟಿಯೊಳಗೆ ಸೇರಿಬಿಡುತ್ತಿತ್ತು. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರೊಳಗಿನ ರೂಪ ಬೇರೆಯೇ ಇರುತ್ತದೆ. ಕಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಕಾರಕ್ಕೆ ನಾವೇ ನೀರು ಕುಡಿಯುತ್ತೇವೆ, ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತದೆ. ಯಾರು ಎಷ್ಟೇ ಅವಮಾನ ಮಾಡಿದರೂ ಕೀಳಾಗಿ ನೋಡಿದರೂ ನಾವು ನಮ್ಮ ಸ್ವಾಭಿಮಾನ ಬಿಡಬಾರದು. ಏಕೆಂದರೆ ಬೇರೆ ವ್ಯಕ್ತಿಗಳ ಥರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರವಳ್ಳಿಯ ಬದುಕು ನಮ್ಮದಾಗಬಾರದು. ಕಷ್ಟಗಳೇ ನಿನ್ನ ನಿಜವಾದ ಸ್ನೇಹಿತ. ಸಮಯಕ್ಕೆ ತಕ್ಕಂತೆ ಬಂದು ಪಾಠ ಕಲಿಸುತ್ತವೆ. ಹಾಗೆಯೇ ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರದು ಎಂದು ತೋರಿಸಿ ಹೋಗುತ್ತವೆ. ಹಾವಿನ ಹಲ್ಲಿನಲ್ಲಿರುವ ವಿಷಕ್ಕಿಂತ ಮನುಷ್ಯನ ಕಣ್ಣಿನಲ್ಲಿರುವ ಅಸೂಯೆಯೇ ಅತ್ಯಂತ ಅಪಾಯಕಾರಿ. ನಿನ್ನನ್ನು ಟೀಕಿಸಿದವರಿಗೆ ಸಾಧನೆಯ ಮೂಲಕ ಉತ್ತರಿಸಬೇಕೇ ಹೊರತು ವಾದಕ್ಕಿಳಿಯುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿನ್ನ ಸಾಧನೆಯ ಹಿಂದೆ ಎಲ್ಲರೂ ನಿಲ್ಲುತ್ತಾರೆ, ಆದರೆ ನಿನ್ನ ಸೋಲಿನ ಹಿಂದೆ ನಿಲ್ಲುವವರು ನಿನ್ನ ಹೆತ್ತವರು ಮಾತ್ರ. ಅವಶ್ಯಕತೆ ಇದ್ದಾಗ ಒಂದು ತರಹ, ಅವಶ್ಯಕತೆ ತೀರಿದ ಬಳಿಕ ಮತ್ತೊಂದು ತರಹದ ನಡವಳಿಕೆ ಮನುಷ್ಯರಲ್ಲಷ್ಟೇ ಕಾಣಬಹುದು. ಜೀವನವು ಒಂದು ಪ್ರಶ್ನೆ, ನೀನು ಹೇಗೆ ಬದುಕಿ ತೋರಿಸುತ್ತೀಯಾ ಎನ್ನುವುದೇ ಉತ್ತರ. ಸಾವಿರ ನೋವುಗಳಿದ್ದರೂ ಮನಸ್ಸಿಗೆ ಮೌನವೇ ಸಮಾಧಾನ. ಜೇನುಹುಳ ಕೂಡಿಟ್ಟ ತುಪ್ಪ, ಜಿಪುಣ ಕೂಡಿಟ್ಟ ಹಣ ಎರಡೂ ಒಂದೇ. ಅವು ಯಾವತ್ತಿದ್ದರೂ ಪರರ ಪಾಲು. ಜೀವನಕ್ಕೆ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಿರಬಾರದು. ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆ ಮೇಲೆ ಕುಳಿತಿರುವ ಸೊಳ್ಳೆಯನ್ನು ಸಾಯಿಸಿದಂತೆ. ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಳ್ಳುತ್ತೇವೆ. ಆಸ್ಪತ್ರೆಯ ಗೋಡೆಗಳು ಕೇಳಿಸಿಕೊಂಡಷ್ಟು ಪ್ರಾರ್ಥನೆ ದೇವಸ್ಥಾನದ ಗೋಡೆಗಳು ಕೇಳಿಸಿಕೊಂಡಿರುವುದಿಲ್ಲ. ನಮಗೆ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ, ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸುತ್ತದೆಯೋ ಅವರನ್ನು ನಾವು ಈ ಪ್ರಪಂಚದಲ್ಲಿ ಹೆಚ್ಚು ಪ್ರೀತಿಸುತ್ತೇವೆ ಎಂದು ಅರ್ಥ. ಮುಗಿದು ಹೋದ ಅಧ್ಯಾಯಗಳನ್ನು ಮತ್ತೆ ತೆಗೆಯೋಕೆ ಹೋಗಬಾರದು, ಏಕೆಂದರೆ ಅಧ್ಯಾಯಗಳಲ್ಲಿನ ಪಾತ್ರಗಳು ಮತ್ತೆ ನಮ್ಮನ್ನು ತುಂಬಾ ಕಾಡುತ್ತವೆ.